ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದಿ ಲೆಜೆಂಡ್ ಡಾಕ್ಟರ್ ರಾಜ್ಕುಮಾರ್ ಕೃತಿ ಬಿಡುಗಡೆ ಸಮಾರಂಭ. ಡಾಕ್ಟರ್ ಗುರುಮೂರ್ತಿರವರ ಲೇಖನಿಯಲ್ಲಿ ಮೂಡಿಬಂದಿರುವ ಈ ಕೃತಿ ಬಿಡುಗಡೆ ಸಮಾರಂಭವು ಮೈಸೂರಿನ ಇಂಜಿನಿಯರ್ ಇನ್ಸ್ಟಿಟ್ಯೂಟ್ ಆಫ್ ಭವನದಲ್ಲಿ ಬಿಡುಗಡೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಇಂಜಿನಿಯರ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಡಾಕ್ಟರ್ ಗುರುಮೂರ್ತಿರವರ ಕೃತಿಯಲ್ಲಿ ಲೇಖನಿ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಎಂದು ಮಾಹಿತಿ ತಿಳಿಸಿದರು. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂತಹ ವಿಶೇಷ ತಗೊಂಡು ಅದ್ರೊಳಗೆ ಹಾಕೊಂಡು ದಿನ ಸಾಯಂಕಾಲ ರಾತ್ರಿ ಹೊತ್ತು ಕೇಳ್ತಿದೆ. ಅದೇ ನನಗೆ ಬಹಳಷ್ಟು ನೆಮ್ಮದಿ ಕೊಡೋದು. ಹೋಗಿ ವರ್ಷದಲ್ಲಿ ಯಾಕಪ್ಪ ಬಂದೆ ಅಂದಾಗ ಈ ರಾಜ್ಕುಮಾರ್ ಹಾಡು ಹಾಕೊಂಡು ಅದನ್ನ ಕೇಳಿ ನನ್ನ ಮನಸ್ಸನ್ನ ನೆಮ್ಮದಿ ಮಾಡ್ಕೊಳ್ತಿದ್ದೆ. ಈಗಲೂ ನಾನು ಈ ಯಾರ್ಯಾರೋ ಒಬ್ರು ಅಂತ ಅವು ಇವು ಸಣ್ಣ ಚುಟುಕಿ ಕಳಿಸ್ತಾರೆ, ನಾನು ಅದನ್ನ ಪೂರ್ತಿ ಕೇಳ್ಬಿಟ್ಟೆ ಮುಗ್ದು ಅಚ್ಚಳಿಯದ ರಾಜಮುದ್ರೆ ಹೌದು, ಖಂಡಿತ. ಸೊ ಹೀಗಾಗಿ ಈ ಇವತ್ತು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಳಿಗೆ ನಾನು ಮತ್ತೊಂದು ಸರಿ ಅಭಿನಂದನೆ ಹೇಳ್ತಾ ಈ ಕೃತಿಯನ್ನ ಬಹಳ ಸಂತಸದಿಂದ ಬಿಡುಗಡೆ ಮಾಡಿದ್ದೀನಿ. ಇನ್ನು ಹೆಚ್ಚು ಕೃತಿಗಳು ಬರಲಿ. ಈ ನಾಡಿಗೆ ಅವ್ರನ್ನ ಮರಿಬಾರ್ದು, ಯಾರು ಅಮರವಾಗಿ ಎಲ್ಲರೂ ಕೂಡ ನೋಡಬೇಕು, ಕೇಳ್ಕೋಬೇಕು. ಅದು ಶಾಶ್ವತ. ಅವನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ನೀವೆಲ್ಲರೂ ಮಾಡಿ ಅಂತೇಳಿ ನನ್ನನ್ನು ಕರೆಸಿ ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಈ ಕೃತಿಯನ್ನ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಸಿ ನಾಗಣ್ಣರವರು, ಖ್ಯಾತ ಲೇಖಕರು ಹಾಗೂ ವಿಮರ್ಶಕರು. ಸನ್ಮಾನ್ಯ ರಘು ಕೌಟಿಲ್ಯ ಅವರೇ, ಶ್ರೀ ಕೋತರಾಜ್ ಅವರೇ, ಡಾಕ್ಟರ್ ಗುರುಮೂರ್ತಿ ಅವರೇ, ರಾಜಶೇಖರ್ ಕದಂಬ ಅವರೇ, ಮಾನ್ಯ ಮಿತ್ರರಾದ ಚಂದ್ರಶೇಖರ್ ಅವರೇ, ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಈ ಸಂದರ್ಭಕ್ಕೆ ಬಹಳ ಸೂಕ್ತ. ಎಲ್ಲರೂ ಓದ್ಬಿಟ್ಟಿದ್ದಾರೆ. ಆದರೆ 50, 60, 70, 80ರ ದಶಕದಲ್ಲಿ 15% ಕೂಡ ಅಕ್ಷರಸ್ಥರು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕನ್ನಡದ ಶ್ರೇಷ್ಠತೆಯನ್ನು ಅಥವಾ ಭಾರತೀಯ ಪರಂಪರೆಯನ್ನು, ಕನ್ನಡದ ಇತಿಹಾಸವನ್ನು ಅತ್ಯಂತ ಮನೋಜ್ಞವಾಗಿ ತಮ್ಮ ಚಲನಚಿತ್ರಗಳ ಮೂಲಕ ನೀಡುವ ಮೂಲಕ ಕನ್ನಡಿಗರಲ್ಲಿ ಸ್ವಾಭಿಮಾನ, ಕನ್ನಡತ್ವವನ್ನು ಅತ್ಯಂತ ಬೇರು ಮಟ್ಟದಿಂದ ಅವರಲ್ಲಿ ನೀಡಲು ಕನ್ನಡದ ಅಭಿಮಾನದ ಬೇರನ್ನು ನೆಟ್ಟಿ ಅದನ್ನು ವೃಕ್ಷವಾಗಿದ್ದಂಥ ಕೀರ್ತಿ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತದೆ. ಅವರ ಪ್ರಾರಂಭದ ಚಿತ್ರದಿಂದ ತಗೊಳ್ಳಿ, ಯಾವ ವರ್ಗವನ್ನು ಸ್ಪರ್ಶ ಮಾಡಲಿಲ್ಲ. ರೈತರನ್ನ, ನಿನ್ನ ವರ್ಗವನ್ನ, ಶೋಷಿತರನ್ನ ತಾವು ಹೋಗ್ತಾ ಇದೆ. ಈಗ ಸಂಪರ್ಕಿಗೆ ಸವಾಲ್ ಸಿನಿಮಾ ಯಾರಾದ್ರೂ ನೋಡಿ, ಇಡೀ ಸಿನಿಮಾದಲ್ಲಿ ಬರೀ ನಡಿಸಂತೆ ಎಡಪಂಥೀಯರು, ಬಲಪಂಥೀಯರು, ಎಲ್ಲಾ ಪಂಥೀಯರು ಒಪ್ಪುವಂತಹ ಒಂದು ಯಾವುದಾದ್ರೂ ವಿಚಾರವನ್ನ ಬಹಳ ನೇರವಾಗಿ, ಯಾಕೆಂದ್ರೆ ಜೀತ ಪದ್ಧತಿ ವಿರುದ್ಧ ಸಬ್ಜೆಕ್ಟ್ ಅದು. ಅದೇ ರೀತಿ ಪ್ರತಿಯೊಂದು ನಾ ಬಹಳ ಸರ್ತಿ ಈ ನಿಮ್ಮ ವರ್ಗದವನ್ನ ರೆಪ್ರೆಸೆಂಟ್ ಮಾಡಿ ಭಕ್ತ ಚೇತ ಅನ್ನುವಂಥದ್ದು, ದಲಿತರ ಮನೆಗೆ ದೇವರು ಬರುತ್ತಾನೆ ಅನ್ನುವಂಥದ್ದು ಹೇಳಿದ್ರು. ಅಂತರ್ಧರ್ಮೀಯ ಮದುವೆಗಳನ್ನು ಮಾಡಿಸಿ 25 ವಾರ ಆ ಸಿನಿಮಾ ಓಡುತ್ತೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಬಹಳ ದುರಂತ. ರಂಗಪ್ಪನವ್ರು ಹೇಳ್ತೀವಿ, ಎಲ್ಲಿ ಹೋದ್ರು ಕನ್ನಡತ್ವ, ಕನ್ನಡ ಅಂದಾಗ ರಾಜ್ಕುಮಾರ್ ನೆನಪಾಗ್ತಾರೆ, ಅದರಲ್ಲೂ ವಿದೇಶಿಗಳಿಗೆ ಹೋದಾಗ. ಆದರೆ ಇವತ್ತು ಯಾವುದೇ ವ್ಯಕ್ತಿ ತನ್ನ ಸಾಧನೆ ಮಾಡಿದರೆ, ವ್ಯಕ್ತಿತ್ವ ಬೆಳೆಸ್ಕೊಂಡ್ರೆ ಅವನನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಜಾತಿ ಬೇಕು. ಜಾತಿ ಇಲ್ಲ ಅಂದರೆ ಅವನು ಏನೇ ಶ್ರೇಷ್ಠ ವ್ಯಕ್ತಿತ್ವ ಮಾಡಿದ್ರು ಕೂಡ ನಮ್ಮಲ್ಲಿ ಸ್ಮರಣೆ ಮಾಡೋದು. ಆದರೆ ಒಂದೇ ವ್ಯಕ್ತಿತ್ವ, ಕನ್ನಡವೇ ತನ್ನ ಜಾತಿ, ಕನ್ನಡಿಗರೇ ನನ್ನ ಧರ್ಮ, ಕರ್ನಾಟಕವೇ ನನ್ನ ಕರ್ಮಭೂಮಿ ಅಂತ ಹೇಳಿ
ಬದುಕಿ ಅದೆಲ್ಲವನ್ನು ಎಲ್ಲ ಮೀರಿ ಇಡೀ ಕೋಟಿ ಕೋಟಿ ಕನ್ನಡಿಗರ ರಾಜಕುಮಾರನಾದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ರಾಜ್ಕುಮಾರ್. ನಾನು ಅಪ್ಪಣ್ಣನಲ್ಲಿ ಒಂದು ಸಮುದಾಯವನ್ನ, ಬೇಡರ ಕಣ್ಣಪ್ಪನಾಗಿ ಒಂದು ಸಮುದಾಯವನ್ನ, ಬಂಗಾರದ ಮನುಷ್ಯನಾಗಿ ರೈತ ಸಮುದಾಯವನ್ನ, ಬಡವರ ಬಂಧುವಲ್ಲಿ ಶ್ರಮಿಕ ವರ್ಗವನ್ನ, ಯಾವ ವರ್ಗ, ಯಾವ ಕ್ಷೇತ್ರ, ಯಾವ ಪಾತ್ರ, ಯಾರನ್ನ ಎಲ್ಲಿ, ಒಬ್ಬ ಹೀರೋ, ಒಬ್ಬ ಕಾಲೇಜಿ, ಒಬ್ಬ ಪ್ರೊಫೆಸರ್, ಒಬ್ಬ ವೈದ್ಯ, ಒಬ್ಬ ಕಾರ್ಮಿಕ, ಏನೆಲ್ಲ ಪಾತ್ರಗಳನ್ನ ಮಾಡುವ ಮೂಲಕ ಅಂತ ಕೋರ್ಕೊಳ್ತಾ ಇದ್ದೀನಿ. ಬಿಡುಗಡೆ ಮಾಡ್ತೇವೆ. ರಾಜ್ಕುಮಾರ್ ಮೈಸೂರು ಸೀಮೆಗೆ ಹೇಗೆ ಮೈಸೂರಿನಲ್ಲಿ ಬಿಡುಗಡೆ ಆಗಬೇಕು ಅಂತ ನಾನು ರಘುವಣ್ಣವ್ರನ್ನ ಚಂದ್ರು ಅವ್ರ ಮೂಲಕ ಕೇಳಿದಾಗ ಖಂಡಿತ ಮಾಡೋಣ ಅಂತ ಅವರು ಒಪ್ಪಿಗೆ ಕೊಟ್ಟರು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅದು ಎಳೆದುಕೊಂಡು ಬಂತು. ಇವತ್ತು ಬಿಡುಗಡೆಯಾಗಿದೆ. ಮೈಸೂರು ಗುರುಮನೆ, ಜೇಸಸ್ ಪೀಠ, ಅರಮನೆ, ಯದುವಂಶ ಮತ್ತೆ ಅರಿವಿನ ಮನೆ, ಶಿಕ್ಷಣ, ಈ ಎಲ್ಲದಕ್ಕೂ ದೊಡ್ಡ ಹೆಸರು. ಕುವೆಂಪುರವರನ್ನ ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಮೈಸೂರು. ಆ ಕುವೆಂಪುರವರ ಜೊತೆಯಲ್ಲಿ ಅಷ್ಟೇ ಸರಿಸಮಾನವಾಗಿ ಸಾಮ್ಯತೆಯನ್ನ ಒಳಗೊಂಡಿರ್ತಕ್ಕಂಥದ್ದು ರಾಜ್ಕುಮಾರ್ ಅವರ ವ್ಯಕ್ತಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರು ಎಷ್ಟು ಸಾಮ್ಯತೆ ಇದೆ ಅವ್ರಿಗೂ ಕುವೆಂಪುರವರಿಗೆ ಅಂತ. ಕುವೆಂಪುರವರು ಹುಟ್ಟಿದ್ದು ಮಲೆನಾಡಿನ ಪರಿಸರದಲ್ಲಿ, ಇವರು ಕೂಡ ಹುಟ್ಟಿದ್ದು ಕಾಡಿನ ಪರಿಸರದಲ್ಲಿ. ತೀರ್ಥಹಳ್ಳಿ ಮಲೆನಾಡಾದ್ರೆ ಇವರು ಹುಟ್ಟಿದ ಗಾಜನೂರು ದಿಂಬಂಕಾಡಿನ ದತ್ತಾರಣ್ಯದ ಗಿಡ ವೃಕ್ಷಗಳ ಮಡಿಲಲ್ಲಿ ಜನ್ಮ ತಾಳಿತು. ಇಬ್ಬರ ಜನ್ಮವು ನೋಡಿ, ಒಬ್ಬರು ಪೊರೆ ಕಳಿಚಿದ ಹಾವಿನಂತೆ ಎಲೆ ಉದುರುವ ಕಾಲದಲ್ಲಿ ಡಿಸೆಂಬರ್ 29ರಲ್ಲಿ ಜನಿಸಿದರೆ ಕುವೆಂಪುರವರು. ಇವರು ಪೊರೆ ಬೆಳೆದಂತಹ ಸಮೃದ್ಧಿಯ ಕಾಲದಲ್ಲಿ ಏಪ್ರಿಲ್ 24ರಂದು ಜನ್ಮವನ್ನು ತಾಳ್ತಾರೆ. ಇಬ್ಬರಲ್ಲೂ ಈ ರೀತಿಯ ಪೊರೆ ಕಳಚುವ, ಪೊರೆ ಬಿಚ್ಚುವ ಮತ್ತೆ ಪೊರೆ ಬೆಳೆಯುವ ಕಾಲಕ್ಕೆ, ಸಮೃದ್ಧಿಯ ಕಾಲಕ್ಕೆ ಇಬ್ಬರ ಜನ್ಮ ತಾಳಿದ್ದಾರೆ. ನಾನು ಗಮನಿಸಿರ್ತಕ್ಕಂಥ ಅಂಶ. ಆಮೇಲೆ ಇಬ್ಬರು ತೊಟ್ಟಿಲ ಮಗುವನ್ನ ಮದುವೆಯಾದವರು. ಹೇಗೆ ತೊಟ್ಟಿಲಲ್ಲಿ ತಾವೇ ತೂಗಿದ ಕಂದಮ್ಮನನ್ನ ತಾವೇ ಮದುವೆಯಾದವರು ಇವರಿಬ್ಬರುವೆ. ಇವರು ಪಾರ್ವತಮ್ಮನವರ ತೊಟ್ಟಿಲ ಮಗುವಿಗೆ ಅವರ ತಂದೆ ಆ ಮಗುವನ್ನು ಎತ್ಕೊಂಡಾಗಲೇ ಹೇಳಿದ್ರಂತೆ, ನನ್ನ ಮುತ್ತುರಾಜನ ಮಡದಿ ಇವಳು ಅಂತ. ಅದು ಅವರ ತಂದೆಯ ಮೂಲಕವಾಗಿ ಸಾಕ್ಷಾತ್ಕಾರವಾದದ್ದು. ಕುವೆಂಪುರವರು ಮೈಸೂರಿನಲ್ಲಿ ಓದುವಾಗ ಅವರ ಸೋದರ ಮಾವ ದೇವಗಿ ಕುಟುಂಬದವರು ಕರೆದುಕೊಂಡು, ನನಗೆ ಒಂದು ಹೆಣ್ಣು ಪಾಪವಾಗಿದೆ, ನೀನೇ ಬಂದು ಹೆಸರಿಡಬೇಕು ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ತಾವೇ ತೊಟ್ಟಿಲು ತೂಗಿ ಅದಕ್ಕೆ ಹೇಮಾವತಿ ಅಂತ ತಾವೇ ಹೆಸರಿಟ್ಟ, ಆ ತಾವೇ ತೂಗಿ ಹೆಸರಿಟ್ಟ ತೊಟ್ಟಿಲ ಮಗುವನ್ನ ತಾವೇ ಮದುವೆಯಾದ ಕುವೆಂಪು, ತೊಟ್ಟಿಲ ಮಗುವನ್ನ ಸಾಕ್ಷಾತ್ಕಾರಗೊಳಿಸಿದ ಪುಟ್ಟಸ್ವಾಮಯ್ಯನವರ ಆಸೆಯನ್ನು ಈಡೇರಿಸಿದ ಪಾರ್ವತಮ್ಮ, ಇಬ್ಬರು ಕೂಡ ತೊಟ್ಟಿಲ ಮಕ್ಕಳ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೃಹದೇವತೆ ಅಂತಾರೆ. ಹಾಗೆ ಹೇಮಾವತಿ ಅವರನ್ನ ಕುರಿತು ಬೇಕಾದಷ್ಟು ಯಾರು ಇರೋದಿಲ್ಲ ಅಂತ ಅನ್ಕೋತಾರೆ. ಇವತ್ತು ಚಿಕ್ಕ ಮಕ್ಕಳಿಗೆ ಕನ್ನಡ ಸರಿಯಾಗಿ ಕಲಿಸಿದ್ದೇ ಆದ್ರೆ ಅವರು ಸಹ ರಾಜ್ಕುಮಾರ್ ಇಷ್ಟಪಡ್ತಾರೆ. ಯಾಕಂದ್ರೆ ರಾಜ್ಕುಮಾರ್ ಅನ್ನೋದು ಶಕ್ತಿ. ಮುಗಿಸ್ತಿದ್ದಾಗ ಆಗ ಅವರಿಗೆ ನಾಡೋಜ ಪ್ರಶಸ್ತಿಯನ್ನು ಕೊಟ್ಟಿದ್ರು ನಮ್ಮ ಹಂಪಿ ವಿಶ್ವವಿದ್ಯಾಲಯದ. ತೇಜಗೌ ಅವರಿಗೂ ಅದೇ ಸಂದರ್ಭದಲ್ಲಿ ಕೊಟ್ಟು ಒಟ್ಟಿಗೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ, ಒಂದೇ ಹೋಟ್ಲಲ್ಲಿ ಇದ್ವಿ. ಆಗ ರಾಜ್ಕುಮಾರ್ ಅಂದ್ರೆ ನಾವು ಮಾತಾಡದೇ ಇರೋ ವ್ಯಕ್ತಿನೋ ಏನೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಭಾರಿ ನಮ್ಮ ಹತ್ರ ಬಂದು ಎಷ್ಟು ಒಂದು ಸಂತಸದಿಂದ ಅವ್ರು ಮಾತಾಡೋದನ್ನ ಈಗಲೂ ನನಗೆ ನೆನಪಿದೆ. ಅದ್ರಲ್ಲಿ ಭಾರಿ ಮುಖ್ಯ ನಾನು ಗಮನಿಸಿದಂದ್ರೆ ರಾಜ್ಕುಮಾರ್ ಅವರು ಎಷ್ಟು ಬೇಕು ಅಷ್ಟೇ ಮಾತಾಡ್ತಿದ್ರು. ಅದು ಭಾರಿ ಸಮಯ ಪ್ರಜ್ಞೆ. ಆ ದಿನ ಹೊಸಪೇಟೆನಲ್ಲಿ ಇರೋಬರ ಜನ ಎಲ್ಲ ಸೇರಿದ್ರು. ಸುಮಾರು ಇವತ್ತು ದಿನ ನೋಡು 1 ಲಕ್ಷ ಜನ ಇರ್ಬೋದು. ಎಲ್ಲರೂ ರಾಜ್ಕುಮಾರ್ ಹಾಡು ಹೇಳಿ ಅಂತ ಕೇಳ್ತಾರೆ. ರಾಜ್ಕುಮಾರ್ ಹೇಳಿದ್ರು, ಇದು ಹಾಡು ಹೇಳೋ ವೇದಿಕೆ ಅಲ್ಲೇ ಅಲ್ಲ, ಇದು ವಿಶ್ವವಿದ್ಯಾಲಯ, ಹಾಗೆ ಹಾಡು ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹಾಡು ಹೇಳಿಲ್ಲ. ನೆಕ್ಸ್ಟ್ ಡೇ ಸ್ಟ್ರೈಕ್ ಆಗುತ್ತೆ, ನೀವೆಲ್ಲ ಪೇಪರ್ ಓದಿ ನೆನ್ಪಿದ್ರೆ. ಸೊ ಅಷ್ಟು ರಾಜ್ಕುಮಾರ್ ಒಂದು ವಿಚಾರ ತಗೊಂಡ್ರೆ ಅದನ್ನ ಅವರು ಅಷ್ಟೇ ಮುಗಿದ ಹೋಯ್ತು.
ಕೃತಿ ಬಿಡುಗಡೆ ಸಮಾರಂಭ ಇಲ್ಲಿಗೆ ಸಂಪನ್ನಗೊಂಡಿದೆ. ಅಧ್ಯಕ್ಷತೆಯನ್ನು ವಹಿಸಿದಂತಹ ಬಗ್ಗೆ ಭಾಳ ಚೆನ್ನಾಗಿ ಅವರು ಈಗ 97 ವರ್ಷ 3 ವರ್ಷದಲ್ಲಿ ಅವರು ಒಳ್ಳೆ ಸಾಹಿತ್ಯ ಎಲ್ಲ ನಮ್ಮ ದೇಶಕ್ಕೆ ಅವರು ಭಾಳ ಉತ್ತಮ ಎಲ್ಲರೂ ಉತ್ತಮವಾಗಿರ್ತಕ್ಕಂಥ ಬಗ್ಗೆ ಅವರ ಸಾಹಿತ್ಯ ಪ್ರತಿಯೊಂದು ಕೂಡ ಆ ಕಾಲದಲ್ಲಿ ಇದ್ದಂಥ ಆ ಕಾಲದಿಂದ ಇವತ್ತಿನ ತನಕ ಅವರು ಏನು ಮಾತಿತ್ತು ಏನೇ ಇರದೇ ಇರ್ತಕ್ಕಂಥ ಯಾವ ರೀತಿ ಪರಿಶ್ರಮ ಮಾಡಿ ವಿದ್ವತ್ತನ್ನು ನಾವು ಈ ಕ್ಷೇತ್ರದಲ್ಲಿ ಸಾಧನೆ ನೋಡಿ ಆಗಲೇ ಅವತ್ತಿನ ಇವತ್ತನ್ನು ನೋಡಿದ್ರೆ ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಅವ್ರ ಬಗ್ಗೆ ಇನ್ನು ಹೆಚ್ಚಿನ ದೊಡ್ಡ ಸಮಾರಂಭದಲ್ಲಿ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಹೇಳಬೇಕು. ಇವತ್ತಿನ ಯುವ ಪೀಳಿಗೆ ಮರಿಬಾರ್ದು. ಥ್ಯಾಂಕ್ ಯು ಸರ್. ಹಾಂ ಸರ್. ರಾಜ್ಕುಮಾರ್ ಸಾಧನೆ ನಮಗೆಲ್ಲ ಸ್ಫೂರ್ತಿ. ಹಾಂ ಸರ್. ರಾಜ್ಕುಮಾರ್ ಬಗ್ಗೆ ಹೆಚ್ಚಿಗೆ ಮಾತಾಡುವಷ್ಟು ಅಂದರೆ ಅವ್ರ ಬಗ್ಗೆ ಮಾತಾಡದೆ ಗುರುಮೂರ್ತಿ ರಾಜ್ಕುಮಾರ್ ಅಂದರೆ ಒಂದು ಶಕ್ತಿ. ಅವರು ಕನ್ನಡ ಕೊಟ್ಟಂಥ ಒಂದು ಅಮೂಲ್ಯವಾದ ಕೊಡುಗೆ ಜಾಸ್ತಿ ಇದೆ. ನಮ್ಮ ಸಾಂಸ್ಕೃತಿಕವಾಗಿರಲಿ ಎಲ್ಲ ಥರದಲ್ಲೂ ಅವರು ನಮಗೆ ಒಳ್ಳೆ ಕೊಡುಗೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಪುಸ್ತಕ ಎಲ್ಲರಿಗೂ ಅವ್ರ ಬಗ್ಗೆ ಇರುವಂಥ ಒಂದು ಸಂದರ್ಶನ, ಆಮೇಲೆ ಅವರಿಗಿರುವಂಥ ಇನ್ಫಾರ್ಮೇಷನ್ ತಲುಪುತ್ತೆ. ಮುಂದಿನ ಮಕ್ಕಳಿಗೆ ಅದು ಅನುಕೂಲ ಆಗುತ್ತೆ ಅಂತ ನಾನು ಥ್ಯಾಂಕ್ ಯು ಸರ್. ಆರೋಹಳ್ಳಿ. ನಾನು ಇಲ್ಲೇ ಮೈಸೂರಿನಲ್ಲೇ ಓದಿದ್ದು. ಮೈಸೂರಿನಲ್ಲೇ ಸುಮಾರು 7 ಡಿಗ್ರಿಗಳನ್ನು ನಾನು ಓದಿದ್ದು ಇಲ್ಲೇ. ನಾನು PhD ಮಾಡುವಂಥ ಸಂದರ್ಭದಲ್ಲಿ ಮಳಲಿ ವಸಂತಕುಮಾರ್ ಅವರು PhD ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ವಸ್ತುವನ್ನು ಯಾಕೆ ಆಯ್ಕೆ ಮಾಡ್ಕೋಬಾರ್ದು ಅಂತ ನಾನು ಕೇಳಿದಾಗ ಒಂದು ಲೇಖನ ಬರಿಬೋದು ಅಷ್ಟೇ ಅಂತ ಹೇಳಿದರು. ಆನಂತರ ಅವ್ರಿಗೆ ಸೆನಾಪ್ಸಿಸ್ ಮಾಡಿ ಕೊಟ್ಟ ತಕ್ಷಣವೇ ಅಯ್ಯೋ ಒಂದು ಉದ್ಗ್ರಂಥನೇ ಆಗುತ್ತೆ ಅಂತ ಅಂದರು ಆ ವೇಳೆಯಲ್ಲಿ. ಆ ಸಂದರ್ಭದಲ್ಲಿ ನಾನು ಇದನ್ನು ಬರೆಯೋದಕ್ಕೆ ಸಾಧ್ಯವಾ ಅಂತ ನನಗೆ ಭಾಳ ಭಯನೂ ಇತ್ತು ಮತ್ತು ಸವಾಲು ಇತ್ತು. ನಾನು ಇದನ್ನು ಬರೆಯೋದಕ್ಕೆ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಹಳ ಕಷ್ಟಪಟ್ಟಿದ್ದೀನಿ. ಆವತ್ತಿನ ದಿನಗಳಲ್ಲಿ ಭಾಳ ಉಚ್ಛ್ರಾಯ ಸ್ಥಿತಿ. 97 ನಾನು ರಿಜಿಸ್ಟರ್ ಆದದ್ದು, ಅವಾರ್ಡ್ ಆದದ್ದು 2003. ಆ 7 ವರ್ಷಗಳಲ್ಲೂ ಕೂಡ ನಾನು ಆ ಕೃತಿಯನ್ನು ಬರೆಯುವ ಆ ಸಂದರ್ಭದಲ್ಲಿ ನಾನು ಒಂದೊಂದು ಘಟನೆಯನ್ನು ಕೂಡ ನನ್ನ ಸಂಶೋಧನೆಯ ಹಾದಿ ಎನ್ನುವಂಥ ಒಂದು ಪುಸ್ತಕದಲ್ಲಿ ನಾನು ದಾಖಲಿಸ್ತಾ ಇದ್ದೀನಿ. ಈಗ ಅದು ಪುಸ್ತಕ ಬರ್ತದೆ ಇಷ್ಟರಲ್ಲೇ. ಆ ವೇಳೆಯಲ್ಲಿ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದದ್ದು. ಆಮೇಲೆ ನಮ್ಮ ಕನ್ನಡದ ಸಾಹಿತಿಗಳು ನನ್ನನ್ನು ಅವಮಾನ ಮಾಡ್ತಾ ಇದ್ದದ್ದು, ಏನ್ರಿ ರಾಜ್ಕುಮಾರ್ ಏನು ಮಾಡ್ಬಿಟ್ಟಿದ್ದಾರ್ರಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಕನ್ನಡಕ್ಕೆ ಸ್ಫುಟತ್ವ ಕೊಟ್ಟವರಲ್ಲ, ಆ ಮಾತಾಡೋದನ್ನು ಹೇಳ್ಕೊಟ್ಟವರಲ್ಲ, ಆ ಕನ್ನಡದ ಬಗ್ಗೆ ಅವರ ಸಂಭಾಷಣೆಗಳಿದಾವಲ್ಲ ಅದು ಕಾಲಾಂತರವಾಗಿ ನಿಲ್ಲುತ್ತೆ, ಹೋಗ್ರಿ ನಾನು ಪುಸ್ತಕ ಬರೆದ ಮೇಲೆ ಹೇಳ್ರಿ ಅಂತ ಹೇಳಿ ಅವ್ರಿಗೆ ಹೇಳಿ ಕಳಿಸ್ತಾ ಇದ್ದೆ. ಹೀಗೆಲ್ಲ ಸಾಹಿತಿಗಳು ಮತ್ತು ಬೇರೆ ಬೇರೆ ಶೈಕ್ಷಣಿಕ ಕ್ಷೇತ್ರದ ಅಕಾಡೆಮಿಕ್ ಕ್ಷೇತ್ರದವರೆಲ್ಲ ನನಗೆ ತುಂಬ ದ್ವಂದ್ವದ ಮಾತು, ಟೀಕೆ ಮಾತು ಹೀಗೆಲ್ಲ ಮಾತನಾಡ್ತಾಯಿದ್ರು. ಆದರೂ ಕೂಡ ನಾನು ಎದೆಗುಂದದೆ ನಾನು ಪಾರ್ವತಮ್ಮನವ್ರನ್ನ, ವರದಪ್ಪನವ್ರನ್ನ, ಅವ್ರ ಮಕ್ಕಳುಗಳನ್ನು, ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ನ, ಶಿವಣ್ಣನವ್ರನ್ನ, ಹೆಚ್ಚಾಗಿ ರಾಘಣ್ಣನವ್ರನ್ನ ನಾನು ಅನೇಕ ಬಾರಿ ಭೇಟಿ ಮಾಡಿದ್ದೇನೆ. ಆ ಭೇಟಿ ಮಾಡಿ ರಾಜ್ಕುಮಾರ್ ಅವರ ಬಾಯಲ್ಲಿ ಕೇಳೋದಕ್ಕಿಂತ ರಾಜ್ಕುಮಾರ್ ಅವರು ಅವ್ರ ಮಕ್ಕಳುಗಳಿಗೆ, ಅವರ ಮಡದಿಗೆ, ಅವರ ತಮ್ಮನಿಗೆ ಅವ್ರು ಏನೇನು ಹೇಳಿದ್ರು ಅಂತಕ್ಕಂಥ ವಿಚಾರಗಳನ್ನು ನಾನು ತಿಳ್ಕೊಂಡು ಬೇಕಾದಷ್ಟು ನಾನು ಸಂಗ್ರಹ ಮಾಡಿದ್ದೇನೆ. ಈ ಕೃತಿಯನ್ನು ನಾನು ರಚನೆ ಮಾಡೋದಕ್ಕಿಂತ ಮುಂಚೆ ನನ್ನ ಮುಂದೆ ರಾಶಿಗಟ್ಟಲೆ 10 PhDಗಾಗುವಷ್ಟು ಬರಹದ ರೂಪ ರಾಶಿ ಇತ್ತು ನನಗೆ. ಅದನ್ನು ಸಂಕ್ಷೇಪಗೊಳಿಸಿ ಬರೆಯೋಕ್ಕಾದದ್ದೇ ನನಗೆ ಒಂದು ಸವಾಲಿನ ಕೆಲಸ ಆಗಿತ್ತು. ಆನಂತರ ಅದನ್ನು ಸುಮಾರು 1000 ಪುಟದವರೆಗೆ ಬರೆದಿದ್ದೆ. ಅದನ್ನು ಸುಮಾರು 400-500 ಪುಟಗಳನ್ನು ತೆಗೆದು ಎತ್ತಿಡಿಸಿ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಮಳಲಿ ವಸಂತಕುಮಾರ್ ಇಷ್ಟನ್ನು ಮಾತ್ರ ಉಳಿಸಿ ಆ ಕೃತಿ ಬರೀ ಅದು PhD ಕೃತಿ ಹಾಗೆ ಇರಲಿಲ್ಲ. ಅವಾರ್ಡ್ ಆದಮೇಲೆ ನಾನು 10 ವರ್ಷ ಅವ್ರ ಕುಟುಂಬದವ್ರ ಜೊತೆ
ಒಡನಾಟದಲ್ಲಿದ್ದು ಅದನ್ನು ಪರಿಷ್ಕರಣೆ ಮಾಡಿದ್ದೇನೆ, ಸಂಕ್ಷಿಪ್ತ ಮಾಡಿಲ್ಲ. ಸರ್ ದಿ ಲೆಜೆಂಡ್ ವಾಟ್ ಇಸ್ ದ ಮೀನಿಂಗ್ ಸರ್? ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಅನ್ನೋದು ನನ್ನ PhD ವಸ್ತುವಲ್ಲ. ನನ್ನ PhDಯ ಶೀರ್ಷಿಕೆ ಏನು ಗೊತ್ತಾ? ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕೊಡುಗೆ ಅಂತ. ಅದನ್ನ ಪರಿಷ್ಕರಣೆ ಮಾಡಿದ ನಂತರ ಇದು ಯಾತಕ್ಕೆ ಲೆಜೆಂಡ್ ಅಂತ ಹೆಸರಿಟ್ಟೆ ಅನ್ನೋದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ. ಈಗ ಅದು ಹಿಂದಿ, ಇಂಗ್ಲಿಷು, ತಮಿಳು, ತೆಲುಗು, ಮಲಯಾಳಿ ಮತ್ತೆ ವಿದೇಶದ ಗ್ರೀಕ್, ಜರ್ಮನ್ ಮತ್ತೆ ಮ್ಯಾಂಡಲಿನ್, ನಮ್ಮ ಚೈನಾ ದೇಶದ ಅಷ್ಟು ಭಾಷೆಗೆ ಈಗ ಭಾಷಾಂತರಕ್ಕೆ ಮಾತುಕತೆ ನಡೀತಾ ಇದೆ. ಮಾತುಕತೆ ನಡೀತಾ ಇದೆ. ಆ ಕೃತಿ ಇಷ್ಟು ಭಾಷೆನಲ್ಲೂ ಬರ್ತದೆ. ನಾನು ಮೈಸೂರಿನಲ್ಲಿ ಈ ಕೃತಿಯನ್ನ ಬಿಡುಗಡೆ ಮಾಡಿದ ಉದ್ದೇಶ ಏನು ಅಂದರೆ, ಮೈಸೂರು ನಗರದ ಪ್ರತಿಯೊಬ್ಬ ನಾಗರಿಕರ ಮನೆಯಲ್ಲಿ ಅವರ ಕಪಾಟಿನಲ್ಲಿ ಈ ಪುಸ್ತಕ ಇರಬೇಕು. ಅವರ ಮಕ್ಕಳುಗಳು, ಮೈಸೂರಿನ ಜನ ಈ ಕೃತಿಯನ್ನ ತಮ್ಮ ಮನೆಯ ಒಂದು ಭೂಷಣ ಅನ್ನೋ ಹಾಗೆ, ತಮ್ಮ ಮನೆಯಲ್ಲಿ ಒಂದು ಅತ್ಯಂತ ಅಪರೂಪದ ವಸ್ತು ಅನ್ನೋ ಹಾಗೆ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಬಿಡುಗಡೆಗೊಳಿಸಿದ್ದೇನೆ. ಮೈಸೂರಿನ ಎಲ್ಲ ಮಹಾಜನತೆಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಎಲ್ಲರೂ ಕೂಡ ಅದು ಯಾವ ರೀತಿ ಯೋಜನೆ ರೂಪಿಸ್ತೀರೋ ಏನೋ ಗೊತ್ತಿಲ್ಲ. ಅನೇಕ ಉದ್ಯಮಿಗಳಿದ್ದೀರಿ, ಕೈಗಾರಿಕೋದ್ಯಮಿಗಳು, ಅನೇಕ ಶಿಕ್ಷಣ ತಜ್ಞರುಗಳು, ಗುರುಮಠದ ನಮ್ಮ ದೇಶಿಕೇಂದ್ರ ಸ್ವಾಮೀಜಿಗಳು, ಮತ್ತೆ ನಮ್ಮ ಯದುಕುಲದ ಯದುವೀರರವರು ಇದಾರಲ್ಲ, ಅವರೆಲ್ಲರೂ ಸೇರಿ ಮೈಸೂರು ನಗರಕ್ಕೆ ರಾಜ್ಕುಮಾರ್ ಅವರನ್ನು ಬರಮಾಡಿಕೊಂಡು ಎಲ್ಲ ಮೈಸೂರು ನಗರ ಮತ್ತು ಮೈಸೂರು ಸುತ್ತಮುತ್ತಲ ಮೈಸೂರು ಸೀಮೆಯ ಜಿಲ್ಲೆಗಳು, ಹಾಸನ, ಮಂಡ್ಯ, ಚಾಮರಾಜನಗರ, ಕೊಡಗು, ಮೈಸೂರು ಎಲ್ಲ ಜಿಲ್ಲೆಗಳ ಎಲ್ಲ ಜನರು ಕೂಡ ಅದನ್ನು ತಮ್ಮ ಮನೆಯ ವಸ್ತುವಾಗಿ, ಆ ಮನೆಯ ಒಂದು ಭೂಷಣವಾಗಿ ಆ ಕೃತಿಯನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೇನೆ ಸರ್. ಥ್ಯಾಂಕ್ ಯು.